ಹರ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ರಾಮಾಯಣದಲ್ಲಿ ಬರ್ತಕ್ಕಂಥ ಕೆಲ ಪಾತ್ರಗಳು ನಮ್ಮ ನಿಜ ಜೀವನಕ್ಕೆ ಬಹಳ ಅನುಕೂಲ, ಬಹಳ ನಮಗೆ ಒಂದು ಆಶಾದಾಯಕವಾಗಿ, ನಮಗೊಂದು ಪ್ರೇರಣಾದಾಯಕವಾಗಿರ್ತಾವೆ. ಗ್ರೀಷ್ಮ ಋತು, ಎಲ್ಲ ಗಿಡಗಳು ಒಣಗಿದ್ದಾವೆ. ಅಡವಿಯಲ್ಲಿ ರಾಮದೇವರು ಒಂದು ಗಿಡದ ಕೆಳಗೆ ಕೂತಿದ್ದಾರೆ. ಎಲ್ಲ ತೊಪ್ಪಲಗಳು ಬಿದ್ದಾವ, ಗಿಡಗಳೆಲ್ಲ ಒಣಗ್ಯದ. ರಾಮ ಯಾವ ಗಿಡದ ಕೆಳಗೆ ಕೂತಿದ್ದಾನೋ ಆ ಗಿಡ ಮಾತ್ರ ಹಚ್ಚ ಹಸಿರದ. ಅದಕ್ಕೊಂದು ಬಳ್ಳಿ ಸುತ್ತಿಕೊಂಡದ, ಸಂಪೂರ್ಣ ಗಿಡಕ್ಕೆ ಸುತ್ತಕೊಂಡು ಆ ಗಿಡನ್ನೆಲ್ಲ ಹಚ್ಚು ಹಸಿರಾಗಿ ಮಾಡ್ಯದ. ಆವಾಗ ರಾಮ, ಸೀತಾ ಅಲ್ಲೇ ಇರ್ತಾಳೆ. ಮಾತಾ ಸೀತೆನ ಕರೆದು ಹೇಳ್ತಾನ, ಸೀತೆ ಇಲ್ಲಿ ನೋಡು, ಎಲ್ಲ ಅಡವಿ ಗ್ರೀಷ್ಮ ಋತುದಲ್ಲಿ ಒಣಗಿದೆ, ಎಲ್ಲ ಗಿಡಗಳು ಒಣಗಿ ನಿಂತವ. ಆದರೆ ಈ ನಾನು ಕೂತಂಥ ಗಿಡ ಏನದ ಅದು ಮಾತ್ರ ಹಚ್ಚು ಹಸಿರದ. ನೀನು ನೋಡು ಅದನ್ನು ಬೇಕಿದ್ರೆ ಎಷ್ಟು ಹಸಿರಾಗ್ಯದ. ಈ ಬಳ್ಳಿ ನೋಡು, ಅದಕ್ಕೆಲ್ಲ ಸುತ್ತಕೊಂಡು ಪೂರ್ಣ ಗಿಡನ ಹಸಿರು ಮಾಡಿಬಿಟ್ಟದ. ಎಷ್ಟು ಬಳ್ಳಿದ ಮಹತ್ವ ನೋಡು ಅಂಥೇಳಿ. ಅದರ ಉದ್ದೇಶ ರಾಮದೇವರು ಹೇಳಿದ್ದು, ಸಂಸಾರದಲ್ಲಿ ಬಳ್ಳಿ ಅಂತ ರೂಪದ ಹೆಣ್ಮಗಳು, ಹೆಂಡತಿ, ಗೃಹಿಣಿ ಮನೆಯಲ್ಲಿ ಆನಂದವಾಗಿದ್ರೆ ಆ ಒಣಗಿದ ಗಿಡನ ಸಹಿತ ಹಸಿರು ಮಾಡ್ಬೋದು, ಅಷ್ಟು ಶಕ್ತಿ ಗೃಹಿಣಿಯಲ್ಲಿ ಇರ್ತದ ಅಂಥೇಳಿ ಸೀತೆಗೆ ಪ್ರೋತ್ಸಾಹ ಮಾಡಲಿಕ್ಕೆ, ಸೀತೆಗೆ ಒಂದು ರೀತಿ ಪ್ರೇಮದಿಂದ ಹೇಳಲಿಕ್ಕೆ ರಾಮ ಆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಇದು ಗ್ರಹಿಸಿದ ಸೀತೆ ಆಕೆ ಹೇಳ್ತಾಳ, ಇಲ್ಲ ಇಲ್ಲ ಪ್ರಭು, ಆ ಬಳ್ಳಿಯದು ಏನೂ ಮಹತ್ವ ಇಲ್ಲ. ಆ ಬಳ್ಳಿ ಈ ಗಿಡನ ಹಸಿರು ಮಾಡಿದ್ದು ನಿಜ, ಆದರೆ ಆ ಗಿಡ ಗಟ್ಟಿಯಾಗಿ ನಿಂತದ. ಆ ಗಿಡ ಗಟ್ಟಿಯಾಗಿ ನಿಂತ ಕಾರಣ ಆ ಬಳ್ಳಿಗೆ ಆಶ್ರಯ ಸಿಕ್ಕದ, ಆ ಬಳ್ಳಿ ಹಸಿರು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಒಂದು ವೇಳೆ ಗಿಡನೇ ಗಟ್ಟಿಯಾಗಿ ನಿಂತಿದ್ದಿಲ್ಲ ಅಂದ್ರೆ ಆ ಬಳ್ಳಿ ಕೆಳಗೆ ಬಿದ್ದು ಒಣಗಿ ಹೋಗ್ತಿತ್ತು. ಆ ಬಳ್ಳಿದೇನು ಮಹತ್ವ ಇಲ್ಲ, ಆ ಗಿಡದ ಮಹತ್ವದ, ಗಿಡದ ಗಟ್ಟಿತನ ಮಹತ್ವದ ಅಂಥೇಳಿ ರಾಮಗ ಪ್ರೋತ್ಸಾಹ ಮಾಡಲಿಕ್ಕೆ, ರಾಮಗ ಸ್ತುತಿ ಮಾಡಲಿಕ್ಕೆ ಸೀತಾ ಆ ರೀತಿ ಹೇಳ್ತಾಳೆ. ಅಡವಿಯಲ್ಲಿ, ವನವಾಸದಲ್ಲಿ, ಆ ಕಷ್ಟಗಳಲ್ಲಿ ಸಹಿತ ಆ ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿದ್ರು, ಎಷ್ಟು ಪ್ರೇಮದಿಂದಿದ್ರು, ಎಷ್ಟು ಆತ್ಮೀಯವಾಗಿದ್ರು, ಎಷ್ಟು ಒಬ್ಬರಿಗೊಬ್ಬರು ಗೌರವ ಕೊಡ್ತಾ ಇದ್ರು, ಎಷ್ಟು ಒಬ್ಬರಿಗೊಬ್ಬರು ಮಹತ್ವ ಕೊಡ್ತಾ ಇದ್ರು. ಇದು ಈಗಿನ ಜನಾಂಗದ ಯುವಕರು ತಿಳಿದುಕೊಳ್ಳಬೇಕು. ಸಣ್ಣ ವಿಷಯಕ್ಕೆ ಡೈವರ್ಸ್ ಆಗೋದು, ಸಣ್ಣ ವಿಷಯಕ್ಕೆ ಜಗಳಗಳನ್ನು ಆಡ್ಕೊಂಬೋದು, ಸಣ್ಣ ವಿಷಯಕ್ಕೆ ಬಿಟ್ಟು ಹೋಗಿಬಿಡೋದು, ಸಣ್ಣ ವಿಷಯಕ್ಕೆ ಅನೇಕ ಅನಾಹುತಗಳಾಗೋದು, ಇದನ್ನೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಅನಾಹುತದವರೆಗೆ ಹೋಗೋದು ನಾವು ನೋಡ್ತಾ ಇದ್ದೀವಿ. ಕಾರಣ ಯೂತ್ಸು ಈ ರೀತಿ ಆಲೋಚನೆ ಮಾಡಬೇಕು. ಆ ವನವಾಸದಲ್ಲಿ ಸಹಿತ ರಾಮ ಯಾವ ರೀತಿ ಸೀತೆ ಬಗ್ಗೆ ಇದ್ದ, ಯಾವ ರೀತಿ ಆ ಒಂದು ಕಲ್ಪನೆಯನ್ನು ಕೊಟ್ಟು ಸೀತೆಗೆ ಪ್ರೋತ್ಸಾಹ ಮಾಡಿದ, ಆ ರೀತಿ ನಾವು ಆಲೋಚನೆ ಮಾಡಬೇಕು. ನಮ್ಮ ದಿನನಿತ್ಯ ಜೀವನದಲ್ಲಿ ಬಹಳಷ್ಟು ಮಂದಿ ನಾವು ನೋಡ್ತಾ ಇರ್ತೀವಿ. ಇವತ್ತಿನ ಕಾಲದಲ್ಲಿ ಈ ರಾಮಾಯಣದ ಕಥೆಗಳು ನಮಗೆ ಒಂದು ಪ್ರೇರಣೆ ಕೊಡಲಿಕ್ಕೆ, ನಮಗೆ ಒಂದು ಜೀವನದಲ್ಲಿ ನಾವು ಇನ್ನೂ ಉನ್ನತಿ ಸಾಧಿಸ್ಲಿಕ್ಕೆ ಅಷ್ಟು ಮಾತ್ರ ಉಪಯೋಗ ತಗೋಬೇಕು. ಆ ರಾಮಾಯಣಗಳಿಗೆ ಅದು ಪಾರಾಯಣ ಮಾಡ್ರಿ, ನಿಮಗೆ ಸುಂದರಕಾಂಡ ರಾಮಾಯಣ ಪಾರಾಯಣ ಮಾಡಿದ್ರೆ ಗಂಡು ಮಗ ಹುಡ್ತಾನ ಅದು ಅಂಥೇಳಿ ಮತ್ತೆ ಮೌಢ್ಯ ಒಳಗೆ, ಮತ್ತೆ ಈ ಮೂಢನಂಬಿಕೆ ಒಳಗೆ ಹೋಗಬಾರ್ದು. ರಾಮಾಯಣದ ಪ್ರತಿ ಪಾತ್ರ, ರಾಮಾಯಣದ ಪ್ರತಿ ಇದು ನಮ್ಮ ಜೀವನಕ್ಕೆ ಆದರ್ಶವಾಗಿರಬೇಕು. ಇದೇ ರೀತಿ ರಾಮಾಯಣದಲ್ಲಿ ಬರ್ತಕ್ಕಂಥ ಗುಹ ರಾಮಗ ನದಿ ದಾಟಿಸ್ತಾನೆ. ಆ ದಾಟಿಸಿದ ತಕ್ಷಣ ಆ ಲಕ್ಷ್ಮಣಗೆ ಹೇಳ್ತಾನೆ, ಗುಹ ನಮ್ಮ ನದಿ ದಾಟಿಸಿದ್ದಾನಪ್ಪ, ಈ ಶರಿಯು ನದಿ, ಅಥವಾ ಏನಾದರೂ 4 ದುಡ್ಡು ಕೊಡು, ಹಣ ಕೊಡು ಅಂಥೇಳಿ. ಅವಾಗ 4 ಸುವರ್ಣ ನಾಣ್ಯಗಳನ್ನು ಕೊಡಲಿಕ್ಕೆ ಲಕ್ಷ್ಮಣ ಹೋಗ್ತಾನೆ. ಅವಾಗ ಗುಹ ಹೇಳ್ತಾನೆ, ಅಂಬಿಗ ಬೇಡ ಬೇಡ, ನನಗೆ ನಿಮ್ಮ ಹಣ ಬೇಕಾಗಿಲ್ಲ, ನಾವು ನೀವು ಒಂದೇ ಜಾತಿಯವರು, ಒಂದೇ ಕುಲದವರು, ನಿಮ್ಮ ಹತ್ರ ಏನು ಹಣ ತೊಗೊಂಬದ. ಅವಾಗ ಆಶ್ಚರ್ಯ ಲಕ್ಷ್ಮಣಗೆ, ನಾವು ಕ್ಷತ್ರಿಯರು, ನೀವು ಗುಹ ಅಂದರೆ ಶೂದ್ರ ಜಾತಿಯವರು, ಅಂಬಿಗರು, ನದಿ ದಾಟಿಸ್ತಕ್ಕಂಥವ್ರು, ನಿಮ್ಮ ಜಾತಿ ಒಂದು ಹೇಗಾಗ್ತದ, ಏನು ಕಾರಣ ಅಂಥೇಳಿ ಕೇಳ್ತಾನೆ. ಅವಾಗ ರಾಮದೇವ್ರು ಹೇಳ್ತಾರೆ, ಆತನ ಕೇಳು, ಆತ ಏನು ಹೇಳ್ತಾನೆ ಪೂರ್ತಿ ಕೇಳು ಅಂತ ಹೇಳ್ತಾನೆ. ಅದಕ್ಕೆ ಆ ಗುಹ ಹೇಳ್ತಾನೆ, ಆ ನದಿ ದಾಟಿಸ ಅಂಬಿಗೆ ಹೇಳ್ತಾನೆ, ಆ ಲಕ್ಷ್ಮಣ ಹೇಳ್ತಾನೆ, ಲಕ್ಷ್ಮಣ, ನಾನು ಈ ಒಂದು ಸಣ್ಣ ಸಾಗರವನ್ನು ದಾಟಿಸಿದೆ, ಈ ಸಾಗರದಲ್ಲಿ ಒಂದು ಬುಟ್ಟಿ ಹಾಕೊಂಡು ನಿಮ್ಮನ್ನು ಸೇಫಾಗಿ ನದಿ ದಾಟಿಸಿದೆ. ಇದು ನನ್ನ ಕೈಲಿದ್ದಂಥ ಕೆಲಸ, ನನ್ನ ಕೈಲಿ ಆಗ್ತಕ್ಕಂಥ ಕೆಲಸ. ಆದರೆ ಈ ಸಂಸಾರ ಅಂತಕ್ಕಂಥ ಭವಸಾಗರ ದಾಟ್ಲಿಕ್ಕೆ ನನಗಾಗೋದಿಲ್ಲ. ಅದು ಕೇವಲ ನಿಮ್ಮ ಅಣ್ಣ ರಾಮದೇವರು ದಾಟಿಸ್ಬೇಕು. ಆ ಭವಸಾಗರ ಅತ ದಾಟ್ಸದ್ದ, ಸಣ್ಣ ಸಾಗರ ದಾಟ್ಸದ್ದ ನಾನು. ಕಾರಣ ನಾವಿಬ್ಬರು ಒಂದೇ ಜಾತಿ ಅಂತ ಹೇಳಿದೆ, ಕ್ಷಮಿಸ್ಬೇಕು.
ನನಗೆ ಏನೂ ರೊಕ್ಕ ಕೊಡೋದು ಬೇಕಾಗಿಲ್ಲ, ನನಗೆ ಭವಸಾಗರ ದಾಟಿಸಿದ್ರೆ ಸಾಕು ಅಂತ ಹೇಳಿದಾಗ ರಾಮದೇವರು ಆ ಅಂಬಿಗನ್ನು ಆಲಿಂಗನ ಮಾಡಿಕೊಂಡಿದ್ದ ಚಿತ್ರಗಳಿವೆ. ಇನ್ನು ಭಾವಚಿತ್ರಗಳು ಸಿಗ್ತಾವೆ, ನೀವು ನೋಡ್ರಿ. ಅಲ್ಲಿ ಜಾತಿ ಮಹತ್ವ ಅಲ್ಲ, ಕುಲ ಮಹತ್ವ ಅಲ್ಲ. ನಮ್ಮ ವೇದಗಳಲ್ಲಿ ತಿಳ್ಕೊಂಡು ಈ ಜಾತಿ ಪದ್ಧತಿ, ಕುಲ ಹೆಚ್ಚು ಕಮ್ಮಿ ಇದು ಇಲ್ಲ. ಆ ರೀತಿಯ ರಾಮ ಆಲಿಂಗನ ಮಾಡ್ಕೋತಾನ ಆ ಅಂಬಿಗ ಕಣ್ಣಲ್ಲಿ ನೀರು ಬರ್ತಾವ ರಾಮಗೆ. ನೋಡ್ರಿ ಎಂಥ ಒಂದು ವಿಷಯನ್ನ ಹೇಳಿಬಿಟ್ಟ ಗುಹಾ. ಇದು ನಾವು ಯೂತ್ಸ್ ತಿಳ್ಕೋಬೇಕು. ಅದಕ್ಕೆ ವಿವೇಕಾನಂದರು ಹೇಳ್ತಾರ, ಗೀತಾ ಇಸ್ ಎ ರೋಡ್ ಮ್ಯಾಪ್. ಗೀತಾ ಒಂದು ರೋಡ್ ಮ್ಯಾಪ್. ಗೀತಾ ಓದೋದ್ರಲ್ಲಿಂತ, ಗೀತಾ ಪಾರಾಯಣ ಮಾಡೋದ್ರಲ್ಲಿಂತ, ಗೀತಾ ಕಂಠಸ್ಥ ಮಾಡೋದ್ರಲ್ಲಿಂತ ಪುಣ್ಯ ಬರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಸಮಾಧಾನ ಸಿಗ್ಬೋದು, ತಪ್ಪು ಅಂತಲ್ಲ. ಆದರೆ ಗೀತೆ ಒಳಗೆ ಹೇಳಿದ್ದು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೀವು ನಡೆದಾಗ ಮಾತ್ರ ನಿಮ್ಗೆ ಆ ಗೀತೆಯ ಸಾರ್ಥಕತೆ ಬರ್ತದೆ. ಕೇವಲ ಗೀತಾ ಪಾರಾಯಣ ಮಾಡ್ತಿದ್ರಿ, ಆ ಪಾರಾಯಣ ಮಾಡತನ ಬಾಯಲ್ಲಿ ನೀರು ಹಾಕೋದಿಲ್ಲ, ತೀರ್ಥ ತಗೊಂಬೋದಿಲ್ಲ ಅಂದರೆ ಏನೂ ಆಗೋದಿಲ್ಲ. ಆ ಗೀತೆಯಲ್ಲಿ ಹೇಳಿದ್ದು ನಿಮ್ಮ ಜೀವನದಲ್ಲಿ ಕಾಣಿಸ್ಬೇಕು. ಆ ಗೀತೆಯಲ್ಲಿ ಹೇಳಿದ್ದು ನೀವು ನಡೆದಾಗ ನಮಗೆ ಕಾಣಿಸ್ಬೇಕು. ಓಹೋ, ಭಗವದ್ಗೀತೆಯಲ್ಲಿ ಹೇಳಿದ್ದು ಈ ಮನುಷ್ಯನಲ್ಲಿ ಆಚರಣೆಯಲ್ಲಿ ಇದ್ದಾನಂತೇಳಿ, ಆಗ ಮಾತ್ರ ಲಾಭ. ಅದೇ ಪ್ರಕಾರ ಈ ರಾಮಾಯಣ ಮಹಾಭಾರತಗಳು ಕೇವಲ ಓದಿ ಪಾರಾಯಣ ಮಾಡಿದ್ರೆ ಅದರಲ್ಲಿ ಏನೂ ಲಾಭ ಇರೋದಿಲ್ಲ. ಅದರಲ್ಲಿ ಪ್ರತಿಯೊಂದು ಸಂದೇಶನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ. ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ. ನನ್ನ ಸೆಲ್ ನಂಬರ್ 9448757587. ಭಾರತ್ ಮಾತಾ ಕಿ ಜೈ.